ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ರವರ ಜಯಂತ್ಯುತ್ಸವ ಕಾರ್ಯಕ್ರಮ ಬಂಗಾರಪೇಟೆ ತಟ್ನಹಳ್ಳಿ ಮಜರ ರಾಮಲಿಂಗಾಪುರ ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಆಧುನಿಕ ಭಾರತದ ಮನು, ಸಾಮಾಜಿಕ ಸಮಾನತೆಯ ಹರಿಕಾರ, ಶೋಷಿತರ ಬಾಳಿನ ದಿವ್ಯ ಜ್ಯೋತಿ, ದಲಿತ ಸೂರ್ಯ, ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಹಾಗೂ ಭಾರತದ ಅನರ್ಘ್ಯ ರತ್ನ, ಕ್ರಾಂತಿಕಾರಿ, ವೀರ ಸೇನಾನಿ ಶಹೀದ್ ದಿದಾಜಂ ಭಗತ್ ಸಿಂಗ್ ರವರ ಜಯಂತ್ಯುತ್ಸವವನ್ನು ಹಮ್ಮಿಕೊಂಡಿದ್ದು, ರವರು ಅಂಬೇಡ್ಕರ್ ಅವರು ಅಸಮಾನತೆಯ ತವರೂರಾಗಿರುವ ಭಾರತವನ್ನು ಸಮ ಸಮಾಜದ ಆಧಾರದ ಮೇಲೆ ಎಲ್ಲರನ್ನೂ ಒಂದೇ ರೀತಿ ನೋಡಬೇಕೆನ್ನುವ ಕನಸನ್ನು ಕಂಡು ಅದರ ಹಿನ್ನೆಲೆಯಲ್ಲಿ ಕಾರ್ಯೋನ್ಮುಖರಾಗುವುದಕ್ಕೆ ತನ್ನ ಇಡೀ ಜೀವನದುದ್ದಕ್ಕೂ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಭಾರತದ ಪ್ರತಿಯೊಬ್ಬ ಮನುಷ್ಯನೂ ಸರ್ವಾಂಗೀಣವಾಗಿ ಅಭಿವೃದ್ಧಿಯಾಗಬೇಕೆಂದು ಶ್ರಮಿಸಿದರು. ಕಾರ್ಮಿಕರ ಸಮಸ್ಯೆಗಳನ್ನು ಅರಿತು 12 ಗಂಟೆಗಳ ಅವಧಿಯನ್ನು 8 ಗಂಟೆಗಳಿಗೆ ಇಳಿಸಿ ಎಲ್ಲಾ ಕಾರ್ಮಿಕರ ಬದುಕಿನಲ್ಲಿ ಹೊಸ ಉತ್ಸಾಹವನ್ನು ನೆಲೆಗೊಳಿಸಿದರು. ಹಿಂದೂ ಕೋಡ್ ಬಿಲ್ ಜಾರಿಗೆ ಒಪ್ಪಲಿಲ್ಲವಾದ್ದರಿಂದ ಅಂದಿನ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿದ್ದರೂ ಸಹ ರಾಜೀನಾಮೆ ನೀಡಿ ಸಚಿವ ಸಂಪುಟದಿಂದ ಹೊರಬಂದರು. ಬೇರೆ ಯಾರೇ ಆಗಿದ್ದರೂ ಅಧಿಕಾರ ಕಂಠಿ ಅಲ್ಲಿಯೇ ಶಿಥಿಲಗೊಳ್ಳುತ್ತಿದ್ದರು. ಆದರೆ ಅಂಬೇಡ್ಕರ್ ಅವರು ಹಾಗಾಗಿಲ್ಲ. ಆಮೇಲೆ ನಡೆದದ್ದೆಲ್ಲವೂ ಇತಿಹಾಸವೇ ಆಗಿದೆ. ಅದರ ಜೊತೆಯಲ್ಲಿ ಅಸ್ಪೃಶ್ಯತೆಯ ಆಚರಣೆಯನ್ನು ತೊಡೆದುಹಾಕಲು ಅವಿರತ ಶ್ರಮಿಸಿದರು. ದೇಶದ ಪ್ರತಿ ಸಮಸ್ಯೆಗೂ ತನ್ನದೇ ಜ್ಞಾನ ಪರಿಧಿಯಲ್ಲಿ ಉತ್ತರವನ್ನು ಕಂಡುಕೊಂಡ ಅಂಬೇಡ್ಕರ್ ರವರು ದೇಶದ ಮಹಾನ್ ಸಂತರಾದರು. ಅಂತವರ ಜಯಂತಿ ಯುವ ಪೀಳಿಗೆಗೆ ಮಾದರಿಯಾಗಿ ಮಾರ್ಗದರ್ಶನದ ರೀತಿಯಲ್ಲಿ ನಡೆದುಕೊಳ್ಳಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಕ್ರಾಂತಿಕಾರಿ ವೀರ ಭಗತ್ ಸಿಂಗ್ ರವರು ಭಾರತದ ನೆಲೆಯನ್ನು ಸಂಪೂರ್ಣವಾಗಿ ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಹಾಗೂ ಅವರ ಆಲೋಚನೆಗಳು ಯುವಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ಮಾಂತ್ರಿಕ ಶಕ್ತಿಯನ್ನು ಹೊಂದಿತ್ತು ಎಂದರೆ ತಪ್ಪಾಗಲಾರದು. ತನ್ನ ಇಡೀ ಕುಟುಂಬ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರುವುದನ್ನು ಕಂಡು ಬೆಳೆಯುತ್ತಿದ್ದ ಭಗತ್ ತನ್ನ ಕೊನೆಯ ಉಸಿರಿನವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಅತಿ ಕಿರಿಯ ವಯಸ್ಸಿಗೆ ಅಂದರೆ 23ನೇ ವಯಸ್ಸಿನಲ್ಲಿ ಭಾರತಾಂಬೆಗೆ ತನ್ನ ಹಸಿ ಪ್ರಾಣವನ್ನು ತ್ಯಾಗ ಮಾಡಿದರು ಎಂದು ಸ್ಮರಿಸಿದರು. ಇಬ್ಬರು ಮಹಾನ್ ನಾಯಕರ ಜಯಂತಿಯ ನಿಮಿತ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗು ಮತ್ತು ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಚನ್ನದಾಸರ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಚಲಪತಿರವರು, ಮುಖಂಡರಾದ ಐಪಲ್ಲಿ ನಾರಾಯಣಸ್ವಾಮಿ, ಸಿಜೆ ನಾಗರಾಜ್, ಕೆಡಿಎಸ್ಎಸ್ನ ಸೂಳಿಕುಂಟೆ ಆನಂದ್, ಮಲ್ಲೇಶ್, ಶಿಕ್ಷಕರಾದ ಮುರಳಿ, ಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಕಾರ್ಯಕ್ರಮದ ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ ಗ್ರಾಮದ ಯುವ ಮುಖಂಡ ಡಿವೈಎಫ್ನ ಸಂಘಟನಾ ಕಾರ್ಯದರ್ಶಿಯಾದ ವೇಣುಗೋಪಾಲ್ ಅವರು ಯುವ ಮಿತ್ರರ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ರವಿಚಂದ್ರ ಯರನಾಗನಹಳ್ಳಿ, ಮಾರುತಿ ಪ್ರಸಾದ್ ಹಾಗೂ ಹಿರೇಕರಪನಹಳ್ಳಿ ಮಂಜುನಾಥ್ ರವರ ಸಾಂಸ್ಕೃತಿಕ ಕಲಾ ತಂಡದಿಂದ ಉತ್ತಮೋತ್ತಮ ಜನಪದ ಹಾಡುಗಳನ್ನು ಹಾಡಲಾಯಿತು. ಬ್ರಿಟಿಷರನ್ನ ಏನೇ ಆಗ್ಲಿ ಈ ಭಾರತದಿಂದ ಸಂಪೂರ್ಣವಾಗಿ ಒಡೆದೋಡಿಸಬೇಕು ಅಂತೇಳಿ ಕನಸನ್ನ ಕಂಡಂತವ್ರು ಕೇವಲ 23 ವರ್ಷಕ್ಕೆ ಅವರು ತಮ್ಮ ಪ್ರಾಣವನ್ನ ಈ ದೇಶಕ್ಕೋಸ್ಕರ ಗುರಿಪಡಿಸ್ತಾರೆ. ನಾವ್ಯಾರು ಕೂಡ ನಮಗೋಸ್ಕರ ಕೂಡ ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ತಂದೆ ತಾಯಿಗೋಸ್ಕರ ಯಾರು ಕೂಡ ಪ್ರಾಣ ಕೊಡೋದು ಸಿದ್ಧರೇ ಇಲ್ಲ. ಹೌದಲ್ವಾ? ತಂದೆ ಸತ್ತೋಗಿದ್ದಾರೆ ಅಂದ್ರೆ ಹೌದಾ, ಯಾವತ್ತಿದ್ರೂ ಸಾಯ್ಬೇಕು ಬಿಡು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಆರಾಮಾಗಿದ್ದೋಗ್ತೀವಿ, ಹೌದಲ್ವಾ? ಆದ್ರೆ ಆ ಪುಣ್ಯಾತ್ಮ ಭಗತ್ ಸಿಂಗ್ ಈ ಭಾರತವನ್ನ ಸಂಪೂರ್ಣವಾಗಿ ಬ್ರಿಟಿಷರ ದಾಸ್ಯದಿಂದ ಒಳಪಡಿಸಬೇಕು ಅಥವಾ ತೊಲಗಿಸಬೇಕು ಅನ್ನುವಂತ ಒಂದು ಕನಸನ್ನ ಕಂಡುಕೊಂಡು 23ನೇ ವರ್ಷಕ್ಕೆ ತನ್ನ ಪ್ರಾಣವನ್ನ ಇಲ್ಲಿ ಬಲಿದಾನ ಮಾಡ್ತಾರೆ ಅಂತಂದ್ರೆ ಅವರ ಸಾಹಸ, ಅವರ ಸಾಧನೆ ಏನು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಜ್ಞಾನ ಭೀಮ್ ಅಂದ್ರೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಏನ್ ಹೆಸರಿಟ್ರು? ಭೀಮ್ರಾವ್ ಅಂಬೇಡ್ಕರ್ ಜಿ ಅಂತ ಹೇಳ್ಬಿಟ್ಟು. ಯಾಕಿಟ್ರು ಗೊತ್ತಾ? ಮಗ ಜ್ಞಾನವಂತ ಆಗ್ಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಜನ ಜ್ಞಾನವಂತರಾಗಿದ್ದೀರ ಭಾರತ ದೇಶದಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಆಲದ ಮರ, ಆಲದ ಮರದ ಕೆಳಗಡೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಹಿಂದುಳಿದ ವರ್ಗ, ದಲಿತ ಜನಾಂಗ, ಕೆಲವರು ಅನ್ಕೊಂತಾರೆ ದಲಿತರಂದ್ರೆ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಸಂವಿಧಾನ ಬರೆದಿದ್ದಾರೆ? ಇಡ್ರ SC ಕೀನೋ ST ಕ್ರಾಶ್ನರು ಅಂತೆ. ಅರಿವಿಲ್ಲದ ಮುಟ್ಟಾಳರು ಮಾತಾಡೋ ಅಂತ ಮಾತಿದು, ತಿಳುವಳಿಕೆ ಇರ್ತಕ್ಕಂಥ ಮುಟ್ಟಾಳರು ಮಾಡ್ತಕ್ಕಂಥ ಮಾತಿದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಬರೆದಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ಭಿಕ್ಷೆಯಲ್ಲೇ ಪ್ರತಿಯೊಬ್ಬರು ಬದುಕ್ತಾ ಇರೋದು ಭಾರತ ದೇಶದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು? ಯೋಚನೆ ಮಾಡಿದಿರಿ ಯಾರಾದ್ರೂ?
ಅವ್ರು ಪಟ್ಟಂತ ಕಷ್ಟಗಳು, ಅವರು ಸಹಿಸಿದಂತ ಅವಮಾನಗಳು, ಅವ್ರಿಗೆ ಕೊಟ್ಟಂತ ನೋವು ಇನ್ನೊಬ್ರು ಕೊಟ್ಟಿದ್ರೆ ಈ ದೇಶದಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಟ್ಟ ಕಡೆಯ ಪ್ರಜೆಯಾಗಿ ಜನಿಸಿದ ಕಾರಣ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಬರೋಕ್ಕೂ ಮೊದಲು ಒಂದು ಸಂವಿಧಾನ ಇತ್ತು ನಮ್ಮ ದೇಶದಲ್ಲಿ, ಗೊತ್ತಾ ಯಾರಿಗಾದ್ರು? ಮನೋಧರ್ಮಶಾಸ್ತ್ರ. ಆ ಮನೋಧರ್ಮಶಾಸ್ತ್ರ ಏನ್ ಹೇಳ್ತಾ ಇತ್ತಂದ್ರೆ, ನಮ್ಮ ತಾಯಂದ್ರೆಲ್ಲ ಕೂತಿದ್ದೀರಾ, ದಯವಿಟ್ಟು ಗಮನಿಸ್ಬೇಕಮ್ಮ, ನೀವಿಲ್ಲಿ ಸಂವಿಧಾನ ಬರೋಕ್ ಮೊದಲು ನೀವು ಈ ರೀತಿ ಚೇರಲ್ಲಿ ಕೂತ್ಕೊಳಕ್ ಕೂಡ ಆಗ್ತಾ ಇರ್ಲಿಲ್ಲ. ಇವತ್ತು ನೀವೇನಾದ್ರೂ ನಿರ್ಭಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಗಂಡಸರ ಸಮಸಮವಾಗಿ ಕೂತ್ಕೊಳ್ತೀರಿ, ನಿಮ್ಮ ಆಸ್ತಿಗಳಲ್ಲಿ ಪಾಲು ಕೇಳ್ತಾ ಇದ್ದೀರಂದ್ರೆ, ನಿಮ್ಗೆ ಗೌರ್ಮೆಂಟ್ ಉದ್ಯೋಗ ಸಿಗ್ತಾ ಇದೆಯಂದ್ರೆ, ನಿಮ್ಗೆ ಓದ್ಲಿಕ್ಕೆ ಒಂದು ಪ್ರಾಮುಖ್ಯತೆ ಸಿಕ್ಕಿದೆಯಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ, ಬೇರೆ ಯಾರು ಅಲ್ಲ. ಇಲ್ಲಂದ್ರೆ ನಿಮ್ಮನ್ನ ಮನೆಯಲ್ಲಿ ಮುಸ್ರೆತ್ತಿಕ್ ಬಿಡ್ತಾ ಇದ್ರು, ಈ ರೀತಿ ಬಂದು ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ದಯವಿಟ್ಟು ತಿಳ್ಕೋಬೇಕು ಏನು ಅಂಬೇಡ್ಕರ್ ಅಂತ. ಕೆಲವರು ಕೋಡ್ ಬಿಲ್ ಅನ್ನ ಪಾಸ್ ಮಾಡ್ಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಏನಕ್ಕೆ? ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು? ಪ್ರಮುಖವಾಗಿ ಹೆಂಗಸರುಗಳಿಗೆ, ಮಹಿಳೆಯರಿಗೆ ಇದ್ದಿದ್ದು ಓಟಿನ ಹಕ್ಕು ಯಾರು ಕೊಟ್ಟಿದ್ ನಿಮ್ಗೆ? ಇವತ್ತು ಓಟ್ ಹಾಕ್ತಿರಂದ್ರೆ, ಇವತ್ತು ಎಲೆಕ್ಷನ್ ನಿಂತ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವರು ಅಂತ ಹೇಳ್ಬಿಟ್ಟು ಹೆಂಗಸರುಗಳು ಆಗ್ತಿರಲ್ಲ, ಯಾರು ಕೊಟ್ಟಿದ್ ನಿಮ್ಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲಾ ಜನಾಂಗದವ್ರಿಗೂ ಅವ್ರು ತಿಳ್ಕೋಬೇಕು. ಇವತ್ತು ವೇಣು ಎಷ್ಟು ಕಷ್ಟಪಟ್ಟು ಪ್ರತಿಯೊಂದು ಊರಿನಲ್ಲಿ ವೇಣು ವೇಣು ಅಂತ ಒಂದು ಟೀಮ್ ಇದ್ರೆ ಸಾಕು. ಇವತ್ತು ನಾವೆಲ್ಲ ಎಲ್ಲೋ ಮುಖ್ಯವಾದ ಬೆಂಗಳೂರುಗಳಲ್ಲಿ, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ ಪ್ರಮುಖ ನಗರಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಈ ರೀತಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು.